ನಮಸ್ಕಾರ ಸ್ನೇಹಿತರೆ, ಟೈಮ್ಸ್ ಟು ಸಂಚಾರ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ವಸಂತ ಸಂತೋಷ್. ಈ ವಿಡಿಯೋ ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಮುಂದುವರೆದ ಭಾಗವಾಗಿರುತ್ತದೆ. ಈಗ ಸಮಯ ಬೆಳಗಿನ ಜಾವ 1:30 ಆಗಿದ್ದು, ನಾವು ರಾಜಗೋಪುರದ ಮುಂದೆ ದೀಪವನ್ನು ಹಚ್ಚಿ ಅರುಣಾಚಲೇಶ್ವರನಿಗೆ ನಮಿಸುತ್ತಾ ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಗಿರಿ ಪ್ರದಕ್ಷಿಣೆಯ ಬಗ್ಗೆ ಹೇಳುವುದಾದರೆ, ಅರುಣಾಚಲ ಬೆಟ್ಟವೇ ಶಿವನ ರೂಪವಾಗಿರುವುದರಿಂದ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗಿನ ಜಾವ 2 ಗಂಟೆಯಿಂದ 3 ಗಂಟೆಯ ಒಳಗೆ ಗಿರಿ ಪ್ರದಕ್ಷಿಣೆಯನ್ನು ಶುರು ಮಾಡುವುದು ಉತ್ತಮ. ಈ ಬೆಟ್ಟವನ್ನು ಸುತ್ತುವುದು ಸಾಕ್ಷಾತ್ ಶಿವನನ್ನೇ ಪ್ರದಕ್ಷಿಣೆ ಹಾಕಿದಂತೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಹುಣ್ಣಿಮೆಯ ದಿನದಂದು 14 ಕಿಲೋಮೀಟರ್ನ ಈ ಗಿರಿ ಪ್ರದಕ್ಷಿಣೆಯನ್ನು ಬರಿಗಾಲಿನಲ್ಲಿ ಮಾಡುವುದರಿಂದ ಪಾಪ ಕರ್ಮಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ನಂಬಲಾಗಿದೆ. ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಮೊದಲನೆಯದಾಗಿ ಪೂರ್ವ ಭಾಗದಲ್ಲಿ ಇಂದ್ರಲಿಂಗವು ಸಿಗುತ್ತದೆ. ಈ ಲಿಂಗದ ದರ್ಶನದಿಂದ ಪ್ರಯತ್ನಗಳಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ನಂಬಲಾಗಿದೆ. ಗಿರಿ ಪ್ರದಕ್ಷಿಣೆಯ ಹಾದಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇವಾಲಯಗಳಿವೆ ಹಾಗೂ ಪ್ರಮುಖ ಅಷ್ಟಲಿಂಗಗಳ ದೇವಸ್ಥಾನಗಳು ಸಿಗುತ್ತವೆ. ಕಾಲ್ನಡಿಗೆಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಲು ಸುಮಾರು 4 ರಿಂದ 5 ಗಂಟೆಗಳು ಬೇಕಾಗುತ್ತದೆ. ಬೆಳಗಿನ ಜಾವ ಅಥವಾ ಸಂಜೆಯ ನಂತರ ಪ್ರದಕ್ಷಿಣೆ ಮಾಡುವುದು ಅನುಕೂಲಕರ. ಗಿರಿ ಪ್ರದಕ್ಷಿಣೆಯನ್ನು ಕಾಲ್ನಡಿಗೆಯಲ್ಲಿ ಮಾಡಲು ಸಾಧ್ಯವಾಗದಂಥವರಿಗಾಗಿ ಆಟೋ ರಿಕ್ಷಾಗಳು ಲಭ್ಯವಿದ್ದು, ಒಬ್ಬರಿಗೆ 300 ರೂಪಾಯಿಗಳಿಂದ 600 ರೂಗಳವರೆಗೂ ಚಾರ್ಜ್ ಮಾಡಲಾಗುತ್ತದೆ. ಆಟೋ ದರವು ವಿಶೇಷ ದಿನಗಳಲ್ಲಿ ಬದಲಾಗುತ್ತದೆ. ಇನ್ನು ತಿರುವಣ್ಣಾಮಲೈನ ಗಿರಿ ಪ್ರದಕ್ಷಿಣೆಗೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಪ್ರತಿ ಕಿಲೋಮೀಟರ್ಗೂ ರಸ್ತೆ ಬದಿಯಲ್ಲಿ ಮ್ಯಾಪ್ಗಳಿರುವ ಬೋರ್ಡ್ಗಳನ್ನು ಹಾಕಲಾಗಿದ್ದು, ಇದರಿಂದ ಹೊಸದಾಗಿ ಗಿರಿ ಪ್ರದಕ್ಷಿಣೆಗೆ ಬರುವವರಿಗೆ ತಾವು ಎಲ್ಲಿದ್ದೇವೆ, ಎಷ್ಟು ದೂರ ಕ್ರಮಿಸಿದ್ದೇವೆ, ಬಾಕಿ ಎಷ್ಟು ದೂರ ಕ್ರಮಿಸಬೇಕು ಎನ್ನುವ ನಿಖರ ಮಾಹಿತಿ ದೊರೆಯುತ್ತದೆ. ಎರಡನೆಯದಾಗಿ, ಗಿರಿ ಪ್ರದಕ್ಷಿಣೆಯ ಮಾರ್ಗದ ಆಗ್ನೇಯ ಭಾಗದಲ್ಲಿ ಬರುವ ಅಗ್ನಿಲಿಂಗದ ದರ್ಶನದಿಂದ ಪಾಪ ಕರ್ಮಗಳು ನಾಶವಾಗಿ ಆತ್ಮವು ಶುದ್ಧವಾಗುತ್ತದೆ. ವಿಶೇಷವೆಂದರೆ ಅಷ್ಟಲಿಂಗಗಳಲ್ಲಿ ಅಗ್ನಿಲಿಂಗ ಒಂದೇ ರಸ್ತೆಯ ಬಲಭಾಗದಲ್ಲಿ ಸಿಗುತ್ತದೆ. ಉಳಿದ ಎಲ್ಲಾ ಲಿಂಗಗಳು ಎಡಭಾಗದಲ್ಲಿ ಸಿಗುತ್ತವೆ. ಮೂರನೆಯದಾಗಿ, ಗಿರಿ ಪ್ರದಕ್ಷಿಣೆಯ ಮಾರ್ಗದ ದಕ್ಷಿಣ ಭಾಗದಲ್ಲಿರುವ ಯಮಲಿಂಗದ ದರ್ಶನದಿಂದ ಅಕಾಲಿಕ ಮರಣದಿಂದ ರಕ್ಷಣೆ ಮತ್ತು ಜನನ ಮರಣಗಳಿಂದ ಮುಕ್ತಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಯಮಲಿಂಗಂ ದೇವಾಲಯದ ದರ್ಶನದ ನಂತರ ವಲಂಪುರಿ ವಿನಾಯಗರ್ ಟೆಂಪಲ್ ಸಿಗುತ್ತದೆ. ಇದು ಬಲಮುರಿ ಗಣಪತಿಯ ದೇವಸ್ಥಾನವಾಗಿದ್ದು, ಈ ದೇವಾಲಯದ ದರ್ಶನದಿಂದ ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ದೂರ್ವಾಸ ಮುನಿಗಳ ದೇವಸ್ಥಾನವು ಅರುಣಾಚಲ ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಬರುವ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ. ಈ ಸ್ಥಳದಲ್ಲಿ ದೂರ್ವಾಸ ಮಹರ್ಷಿಗಳು ತಪಸ್ಸು ಮಾಡಿದ್ದರೆಂದು ನಂಬಲಾಗಿದೆ. ಈ ಮಾರ್ಗದಲ್ಲಿ ಸಾಗುವ ಭಕ್ತರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮುಂದೆ ಸಾಗುತ್ತಾರೆ. ಈ ದೇವಾಲಯವು ಯಮಲಿಂಗಂ ದೇವಾಲಯದ ನಂತರ ಮತ್ತು ನಿರುತಿಲಿಂಗಂ ದೇವಾಲಯಕ್ಕಿಂತ ಮೊದಲು ಸಿಗುತ್ತದೆ. ದೂರ್ವಾಸ ಮುನಿಗಳು ತಮ್ಮ ಕೋಪಕ್ಕೆ ಹೆಸರಾಗಿದ್ದರೂ ಸಹ ಅವರ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕರುಣಾಮಯಿಯೂ ಹೌದು. ಭಕ್ತರು ತಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಮತ್ತು ಮನಃಶಾಂತಿಗಾಗಿ ಇಲ್ಲಿ ಪ್ರಾರ್ಥಿಸುತ್ತಾರೆ. ನಾಲ್ಕನೆಯದಾಗಿ, ಗಿರಿ ಪ್ರದಕ್ಷಿಣೆಯ ಮಾರ್ಗದ ನೈಋತ್ಯ ಭಾಗದಲ್ಲಿರುವ ನಿರುತಿಲಿಂಗದ ದರ್ಶನದಿಂದ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಲಭಿಸುತ್ತದೆ. ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಬರುವ ಸೂರ್ಯಲಿಂಗವು ಅಗ್ನಿ ಮತ್ತು ಆತ್ಮದ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ. ಈ ಲಿಂಗವು ಕರ್ತವ್ಯ, ಸ್ವಯಂ ತ್ಯಾಗ ಮತ್ತು ಜ್ಞಾನೋದಯದ ಸಂಕೇತವಾಗಿದೆ. ಸೂರ್ಯದೇವನು ಇಲ್ಲಿ ತಪಸ್ಸು ಮಾಡಿ ಶಿವನಿಂದ ವರ ಪಡೆದನೆಂದು ಹೇಳಲಾಗುತ್ತದೆ.
ಗಿರಿ ಪ್ರದಕ್ಷಿಣೆಯ ಮಾರ್ಗದಲ್ಲಿ ಶ್ರೀರಾಮರ ದೇವಾಲಯವಿದ್ದು, ದೇವಸ್ಥಾನದ ಮುಂದೆ ದೊಡ್ಡದಾದ ಏಕಶಿಲೆಯ ಶ್ರೀರಾಮರ ಪಾದಗಳನ್ನು ಕಾಣಬಹುದು. 5ನೆಯದಾಗಿ ಪ್ರದಕ್ಷಿಣೆಯ ಮಾರ್ಗದ ಪಶ್ಚಿಮ ಭಾಗದಲ್ಲಿರುವ ವರುಣ ಲಿಂಗದ ದರ್ಶನದಿಂದ ಉತ್ತಮ ಮಳೆ ಮತ್ತು ಸಮೃದ್ಧಿ ದೊರಕುತ್ತದೆ. 6ನೆಯದಾಗಿ ಗಿರಿ ಪ್ರದಕ್ಷಿಣೆಯ ಮಾರ್ಗದ ವಾಯುವ್ಯ ದಿಕ್ಕಿನಲ್ಲಿರುವ ವಾಯುಲಿಂಗದ ದರ್ಶನದಿಂದ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನ ಲಭಿಸುತ್ತದೆ. ಈ ಚಂದ್ರಲಿಂಗವು ಮನಸ್ಸಿನ ಶುದ್ಧೀಕರಣ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಹಾಗೂ ಚಂದ್ರನು ತನ್ನ ಮನಸ್ಸಿನ ಕಲ್ಮಶಗಳನ್ನು ನಿವಾರಿಸಲು ಇಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಿದನೆಂದು ನಂಬಲಾಗುತ್ತದೆ. ಇನ್ನು 7ನೆಯದಾಗಿ ಉತ್ತರ ದಿಕ್ಕಿನಲ್ಲಿರುವ ಕುಬೇರಲಿಂಗದ ದರ್ಶನದಿಂದ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ ರಸ್ತೆಯ ಬಲಬದಿಯಲ್ಲಿ ಒಂದು ಸಣ್ಣ ಮಂಟಪದ ರೀತಿಯ ಗುಡಿ ಇದ್ದು, ಇದನ್ನು ಇಡುಕ್ಕು ಪಿಳ್ಳೆಯಾರ್ ಅಥವಾ ಮೋಕ್ಷ ಮಾರ್ಗ ಎಂದು ಕರೆಯುತ್ತಾರೆ. ಇದೊಂದು ಶಕ್ತಿಯುತ ಸ್ಥಳವಾಗಿದ್ದು, ಈ ಮಂಟಪದ ಹಿಂದಿನಿಂದ ಪ್ರವೇಶಿಸಿ ಚಿಕ್ಕ ದ್ವಾರದ ಮೂಲಕ ಹೊರಬಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು 8ನೆಯದಾಗಿ ಈಶಾನ್ಯ ದಿಕ್ಕಿನಲ್ಲಿರುವ ಈಶಾನ್ಯ ಲಿಂಗದ ದರ್ಶನದಿಂದ ಮನಃಶಾಂತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಈಶಾನ್ಯ ಲಿಂಗದ ದರ್ಶನದ ನಂತರ ಈ ಆಲಯದ ಪಕ್ಕದಲ್ಲಿಯೇ ಇರುವ ಕಡೆಯ ನಂದಿಯಾದ ಯಜಮಾನ ನಂದಿಯ ದರ್ಶನ ಮಾಡಬಹುದು. ನಂತರ ಇಲ್ಲಿಂದ ಪ್ರಧಾನ ದೇವಸ್ಥಾನದ ರಾಜಗೋಪುರವನ್ನು ತಲುಪಿ ನಮಸ್ಕರಿಸುವುದರೊಂದಿಗೆ ಗಿರಿ ಪ್ರದಕ್ಷಿಣೆ ಪೂರ್ಣಗೊಳ್ಳುತ್ತದೆ. ತಮಿಳುನಾಡಿನ ತಿರುವಣ್ಣಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಾಲಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ದಕ್ಷಿಣದ ಕೈಲಾಸ ಎಂತಲೂ ಕರೆಯುತ್ತಾರೆ. ಪಂಚಭೂತ ಸ್ಥಳಗಳಲ್ಲಿ ಇದು ಅಗ್ನಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಶಿವನು ಅರುಣಾಚಲೇಶ್ವರನಾಗಿ ಮತ್ತು ಪಾರ್ವತಿಯು ಉಣ್ಣಾಮಲೈ ಅಮ್ಮನಾಗಿ ನೆಲೆಸಿದ್ದಾರೆ. ಅರುಣಾಚಲ ದೇವಾಲಯದ ಬಗ್ಗೆ ಹೇಳುವುದಾದರೆ, ಈ ದೇವಾಲಯವು ಸುಮಾರು 25 ಎಕರೆ ಪ್ರದೇಶದಲ್ಲಿ ವಿಸ್ತಾರಗೊಂಡಿದ್ದು, ಪೂರ್ವದ ಮುಖ್ಯ ರಾಜಗೋಪುರವು 217 ಅಡಿ ಎತ್ತರವಿದ್ದು, ಇದನ್ನು ವಿಜಯನಗರದ ಅರಸರಾದ ಶ್ರೀಕೃಷ್ಣದೇವರಾಯರು 16ನೇ ಶತಮಾನದಲ್ಲಿ ನಿರ್ಮಿಸಿದರು. ಇಲ್ಲಿರುವ 1000 ಕಂಬಗಳ ಮಂಟಪವು ಶಿಲ್ಪಕಲೆಗೆ ಅದ್ಭುತ ಸಾಕ್ಷಿಯಾಗಿದೆ. ಇನ್ನು ಮೂಲ ದೇವಾಲಯವನ್ನು 9ನೇ ಶತಮಾನದಲ್ಲಿ ಚೋಳ ಅರಸರು ಕಟ್ಟಿಸಿದರು. ನಂತರ ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಇದನ್ನು ಅಭಿವೃದ್ಧಿಪಡಿಸಿದರು. ಇನ್ನು ಅರುಣಾಚಲದ ಲಿಂಗೋದ್ಭವದ ಕಥೆಯ ಬಗ್ಗೆ ಹೇಳುವುದಾದರೆ, ಶಿವಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ಜಗಳ ಏರ್ಪಡುತ್ತದೆ. ಈ ಜಗಳವನ್ನು ನಿಲ್ಲಿಸಲು ಶಿವನು ಅವರ ಮಧ್ಯದಲ್ಲಿ ಆದಿ ಮತ್ತು ಅಂತ್ಯವಿಲ್ಲದ ಬೃಹತ್ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷನಾಗಿ, ಯಾರು ನನ್ನ ಆದಿ ಮತ್ತು ಅಂತ್ಯವನ್ನು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ಬ್ರಹ್ಮ ಮತ್ತು ವಿಷ್ಣುವಿಗೆ ಸವಾಲನ್ನು ನೀಡುತ್ತಾರೆ. ಆಗ ವಿಷ್ಣುವು ವರಾಹ ರೂಪವನ್ನು ತಾಳಿ ಶಿವನ ಪಾದವನ್ನು ಹುಡುಕಲು ಭೂಮಿಯನ್ನು ಅಗೆದು ಪಾತಾಳಕ್ಕೆ ಹೋಗುತ್ತಾರೆ. ಆದರೆ ಶಿವನ ಪಾದ ಸಿಗದೆ ಸೋಲೊಪ್ಪಿಕೊಳ್ಳುತ್ತಾರೆ. ನಂತರ ಬ್ರಹ್ಮದೇವರು ಹಂಸರೂಪವನ್ನು ತಾಳಿ ಶಿವನ ತಲೆಯನ್ನು ಹುಡುಕಲು ಆಕಾಶಕ್ಕೆ ಹಾರುತ್ತಾರೆ. ಎಷ್ಟೇ ಮೇಲೆ ಹೋದರೂ ಸಹ ತುದಿ ಸಿಗುವುದೇ ಇಲ್ಲ. ಆಗ ಮೇಲಿನಿಂದ ಬೀಳುತ್ತಿದ್ದ ಕೇದಿಗೆ ಹೂವು ಬ್ರಹ್ಮನ ಕಣ್ಣಿಗೆ ಬೀಳುತ್ತದೆ. ಬಳಿಕ ಹೂವಿನ ಬಳಿ ಬಂದ ಬ್ರಹ್ಮದೇವರು ತಾನು ಶಿವನ ತಲೆಯನ್ನು ನೋಡಿದೆ ಎಂದು ಸಾಕ್ಷಿ ಹೇಳುವಂತೆ ಕೇಳಿಕೊಳ್ಳುತ್ತಾರೆ. ನಂತರ ಶಿವನ ಬಳಿ ಬಂದು, ಶಿವನೇ, ನಿನ್ನ ತಲೆಯನ್ನು ನಾನು ನೋಡಿದೆ ಎಂದು ಸುಳ್ಳು ಹೇಳುತ್ತಾರೆ. ಇದರಿಂದ ಕೋಪಗೊಂಡ ಶಿವನು ತನ್ನ ನಿಜರೂಪವನ್ನು ತೋರುತ್ತಾ ಸುಳ್ಳು ಹೇಳಿದ ಬ್ರಹ್ಮದೇವರಿಗೆ ಭೂಮಿಯ ಮೇಲೆ ಯಾವುದೇ ರೀತಿಯ ದೇವಾಲಯಗಳು ಇಲ್ಲದಂತೆ ಶಾಪವನ್ನು ನೀಡುತ್ತಾರೆ.
ನಂತರ ದೇವತೆಗಳ ಪ್ರಾರ್ಥನೆಯಿಂದ ಶಿವನು ತನ್ನ ರೌದ್ರ ಅಗ್ನಿ ಸ್ವರೂಪದಿಂದ ಶಾಂತನಾಗಿ ಅರುಣಾಚಲ ಬೆಟ್ಟವಾಗಿ ಬದಲಾಗುತ್ತಾರೆ. ಆದ್ದರಿಂದ ಈ ಬೆಟ್ಟವನ್ನೇ ಶಿವಲಿಂಗ ಎಂದು ಪೂಜಿಸಲಾಗುತ್ತದೆ. ಇನ್ನು ವರ್ಷಕ್ಕೊಮ್ಮೆ ಬರುವ ಕಾರ್ತಿಕ ಮಾಸದ ಹುಣ್ಣಿಮೆಯಂದು 2668 ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿ ಬೃಹತ್ ದೀಪವನ್ನು ಹಚ್ಚಲಾಗುತ್ತದೆ. ಇದನ್ನು ಕಾರ್ತಿಕ ದೀಪಂ ಅಥವಾ ಮಹಾದೀಪಂ ಎಂದು ಕರೆಯಲಾಗುತ್ತದೆ. ಈ ಜ್ಯೋತಿಯ ದರ್ಶನ ಪಡೆಯುವುದು ಸಾಕ್ಷಾತ್ ಶಿವನ ದರ್ಶನ ಪಡೆದಂತೆ ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೆ ನಾವು ನೀಡಿದ ಮಾಹಿತಿಯು ತಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.